ಇವತ್ತು 3 ಜನ ಆ ಮುಸ್ಲಿಂ ಒಂದು ರೀತಿ ಭಯೋತ್ಪಾದಕರೇ ಅವರನ್ನು ಕೂಡ ಈಗ ಇಷ್ಟು ದಿನ ಬಂಧಿಸಿರುವಂಥದ್ದು ನಾನು ಪೊಲೀಸ್ ಇಲಾಖೆಯನ್ನು ಸ್ವಾಗತ ಮಾಡ್ತೀನಿ. ಆದರೆ ಕಾಂಗ್ರೆಸ್ ಅವರು ಇಷ್ಟು ದಿನವೂ ಅವರು BJP ಯಾಕೆ ಬಿಟ್ಟಿರಬಾರ್ದು ಅಂತ ಹೇಳಿದ್ರು, ಘಟನೆ ನಡೆದೇ ಇಲ್ಲ ಅಂತ ಹೇಳಿದ್ರು. ಈಗ ಅವರು ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ ಅವರು ಜನರನ್ನು ಎದುರಿಸ್ತಾರೆ. ಇವತ್ತು ಅಲ್ಲೇನು ನಡೆದೇ ಇಲ್ಲ, ಇದೆಲ್ಲ BJPಯವರ ಪ್ರೇರಿತವಾದಂಥ ಹೇಳಿಕೆಗಳು, ಇವ್ರಿಗೆ ಗೌರವ ಇದೆಯಾ, ಇದೆಲ್ಲ ನಮ್ಮನ್ನು ಕೇಳಿದ್ರು. ಈಗ ನಿಮ್ಗೆ ಗೌರವ ಇದೆಯಾ? ಸಿಕ್ಕಾಕೊಂಡಿದ್ದಾರಲ್ಲ ಕಳ್ಳರು, ದರೋಡೆಕೋರರು, ದೇಶದ್ರೋಹಿಗಳು, ಎಷ್ಟು ಧೈರ್ಯ ಅವರಿಗೆ ವಿಧಾನಸೌಧದೊಳಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಅವ್ರು ಕರ್ಕೊಂಬಂದಂಥ ಈ ರಾಜ್ಯಸಭಾ ಸದಸ್ಯರ ಮೆಂಬರ್ಶಿಪ್ನ ಇವಾಗ ವಜಾ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಯಾರು ಇವ್ರನ್ನ ಕರ್ಕೊಂಬಂದರು ರಾಜ್ಯಸಭಾ, ಒಬ್ಬರಲ್ಲ 3 ಜನ, ಇನ್ನೂ ಅದೆಷ್ಟು ಜನ ಜಿಂದಾಬಾದ್ಗೆ ಜೈ ಅಂತ ಹೋಗಿದ್ದಾರೆ, ಅದನ್ನೆಲ್ಲ ತೆಗಿಬೇಕು. ಒಬ್ಬರೇ ಹೋಗಿಲ್ಲ, ಸುಮಾರು 15 ಜನ ಇದಕ್ಕೆ ಜೈ ಅಂತ ಹೋಗಿದ್ದಾರೆ, ಅವ್ರನ್ನೂ ಕೂಡ ಬಂಧಿಸಬೇಕು. ಮತ್ತು ಆ ರಾಜ್ಯಸಭಾ ಸದಸ್ಯ ಯಾರಿದ್ದಾರೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಗೌರವ ಇದ್ದರೆ ಕಾಂಗ್ರೆಸ್ ಪಾರ್ಟಿಯಿಂದ ಅವ್ರನ್ನ ವಜಾ ಮಾಡಬೇಕು. ಅವ್ರಿಗೆ ರಾಜ್ಯಸಭಾ ಇಲ್ಲಿ ಅವರು ಈ ಥರ ಪಾಕಿಸ್ತಾನ ಅಂತ ಜಿಂದಾಬಾದ್ ಅಂತ ಕರ್ಕೊಂಬಂದ ಮೇಲೆ ಅವ್ರಿಗೆ ಲೋಕಸಭೆಯಲ್ಲಿ ಕೂತ್ಕೊಳ್ಳೋಕ್ಕೆ ಏನು ಅಧಿಕಾರ ಇದೆ? ಹೋಗಿ ದೇಶದ ಪ್ರಮಾಣ ವಚನ ಸ್ವೀಕಾರ ಮಾಡಿ ನಾನು ದೇಶದ ಸಂವಿಧಾನವನ್ನು, ದೇಶದ ಒಗ್ಗಟ್ಟನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಅವ್ರನ್ನೆಲ್ಲ ಕರ್ಕೊಂಬಂದು ಧಿಕ್ಕಾರ ಒಂದು ರೀತಿ ಪಾಕಿಸ್ತಾನ ಜಿಂದಾಬಾದ್ಗೆ ಹೋಗಿ ಭಾರತದ ವಿರುದ್ಧವಾದಂಥ ಒಂದು ಹೇಳಿಕೆಯನ್ನು ಮಾಡಿ ಯಾವ ನೈತಿಕತೆ ಇದೆ ಅವ್ರಿಗೆ ಒಳಗಡೆ ಕೂತ್ಕೊಳ್ಳೋಕ್ಕೆ? ಅದರಿಂದ ಅವ್ರ ಮೆಂಬರ್ಶಿಪ್ಪನ್ನು ವಜಾ ಮಾಡಬೇಕು ಅಂಥೇಳಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಇವತ್ತು 3 ಜನ ಆ ಮುಸ್ಲಿಂ ಒಂದು ರೀತಿ ಭಯೋತ್ಪಾದಕರೇ ಅವರನ್ನು ಕೂಡ ಈಗ ಇಷ್ಟು ದಿನ ಬಂಧಿಸಿರುವಂಥದ್ದು ನಾನು ಪೊಲೀಸ್ ಇಲಾಖೆಯನ್ನು ಸ್ವಾಗತ ಮಾಡ್ತೀನಿ. ಆದರೆ ಕಾಂಗ್ರೆಸ್ ಅವರು ಇಷ್ಟು ದಿನವೂ ಅವರು BJP ಯಾಕೆ ಬಿಟ್ಟಿರಬಾರ್ದು ಅಂತ ಹೇಳಿದ್ರು, ಘಟನೆ ನಡೆದೇ ಇಲ್ಲ ಅಂತ ಹೇಳಿದ್ರು. ಈಗ ಅವರು ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ ಅವರು ಜನರನ್ನು ಎದುರಿಸ್ತಾರೆ. ಇವತ್ತು ಅಲ್ಲೇನು ನಡೆದೇ ಇಲ್ಲ, ಇದೆಲ್ಲ BJPಯವರ ಪ್ರೇರಿತವಾದಂಥ ಹೇಳಿಕೆಗಳು, ಇವ್ರಿಗೆ ಗೌರವ ಇದೆಯಾ, ಇದೆಲ್ಲ ನಮ್ಮನ್ನು ಕೇಳಿದ್ರು. ಈಗ ನಿಮ್ಗೆ ಗೌರವ ಇದೆಯಾ? ಸಿಕ್ಕಾಕೊಂಡಿದ್ದಾರಲ್ಲ ಕಳ್ಳರು, ದರೋಡೆಕೋರರು, ದೇಶದ್ರೋಹಿಗಳು, ಎಷ್ಟು ಧೈರ್ಯ ಅವರಿಗೆ ವಿಧಾನಸೌಧದೊಳಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂದರೆ ಅವ್ರು ಕರ್ಕೊಂಬಂದಂಥ ಈ ರಾಜ್ಯಸಭಾ ಸದಸ್ಯರ ಮೆಂಬರ್ಶಿಪ್ನ ಇವಾಗ ವಜಾ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಯಾರು ಇವ್ರನ್ನ ಕರ್ಕೊಂಬಂದರು ರಾಜ್ಯಸಭಾ, ಒಬ್ಬರಲ್ಲ 3 ಜನ, ಇನ್ನೂ ಅದೆಷ್ಟು ಜನ ಜಿಂದಾಬಾದ್ಗೆ ಜೈ ಅಂತ ಹೋಗಿದ್ದಾರೆ, ಅದನ್ನೆಲ್ಲ ತೆಗಿಬೇಕು. ಒಬ್ಬರೇ ಹೋಗಿಲ್ಲ, ಸುಮಾರು 15 ಜನ ಇದಕ್ಕೆ ಜೈ ಅಂತ ಹೋಗಿದ್ದಾರೆ, ಅವ್ರನ್ನೂ ಕೂಡ ಬಂಧಿಸಬೇಕು. ಮತ್ತು ಆ ರಾಜ್ಯಸಭಾ ಸದಸ್ಯ ಯಾರಿದ್ದಾರೆ ಅವ್ರನ್ನ ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಗೌರವ ಇದ್ದರೆ ಕಾಂಗ್ರೆಸ್ ಪಾರ್ಟಿಯಿಂದ ಅವ್ರನ್ನ ವಜಾ ಮಾಡಬೇಕು. ಅವ್ರಿಗೆ ರಾಜ್ಯಸಭಾ ಇಲ್ಲಿ ಅವರು ಈ ಥರ ಪಾಕಿಸ್ತಾನ ಅಂತ ಜಿಂದಾಬಾದ್ ಅಂತ ಕರ್ಕೊಂಬಂದ ಮೇಲೆ ಅವ್ರಿಗೆ ಲೋಕಸಭೆಯಲ್ಲಿ ಕೂತ್ಕೊಳ್ಳೋಕ್ಕೆ ಏನು ಅಧಿಕಾರ ಇದೆ? ಹೋಗಿ ದೇಶದ ಪ್ರಮಾಣ ವಚನ ಸ್ವೀಕಾರ ಮಾಡಿ ನಾನು ದೇಶದ ಸಂವಿಧಾನವನ್ನು, ದೇಶದ ಒಗ್ಗಟ್ಟನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಇವತ್ತು ಅವ್ರನ್ನೆಲ್ಲ ಕರ್ಕೊಂಬಂದು ಧಿಕ್ಕಾರ ಒಂದು ರೀತಿ ಪಾಕಿಸ್ತಾನ ಜಿಂದಾಬಾದ್ಗೆ ಹೋಗಿ ಭಾರತದ ವಿರುದ್ಧವಾದಂಥ ಒಂದು ಹೇಳಿಕೆಯನ್ನು ಮಾಡಿ ಯಾವ ನೈತಿಕತೆ ಇದೆ ಅವ್ರಿಗೆ ಒಳಗಡೆ ಕೂತ್ಕೊಳ್ಳೋಕ್ಕೆ? ಅದರಿಂದ ಅವ್ರ ಮೆಂಬರ್ಶಿಪ್ಪನ್ನು ವಜಾ ಮಾಡಬೇಕು ಅಂಥೇಳಿ ನಾನು ಆಗ್ರಹವನ್ನು ಮಾಡ್ತಾಯಿದ್ದೀನಿ.